जिया श्री रेणुकाचार्यः शिवाचार्य शिखामणिः यो वीरशैव सिद्धान्तं स्थापयामास भूतले ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಗದಗ ಜಿಲ್ಲೆ ರೋಣ ತಾಲೂಕಿನ ಹಿರೇಹಾಳು ಗ್ರಾಮದ ಶ್ರೀಮದ್ ರಂಭಾಪುರಿ ಶಾಖಾ ಶ್ರೀ ಹಿರೇಮಠದ ನೂತನ ಕಟ್ಟಡದ ಉದ್ಘಾಟನೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂಗಲ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದ ಅಂಗವಾಗಿ ಸಂಯೋಜಿಸಿದಂಥ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಚಳಗೇರಿ ಹಿರೇಮಠದ ಯಲಬುರ್ಗಾ ಶ್ರೀಧರ ಮುರಳಿ ಮಠದ ಜಿಗೇರಿ ಹಿರೇಮಠದ ಮತ್ತು ಬದಾಮಿ ಹಿರೇಮಠದ ರಾಜೋರ ಅಡ್ನೂರ್ ಬೃಹನ್ ಮಠದ ಹಾಗೂ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರೇ, ಮಾತಾ ಮಾಣಿಕೇಶ್ವರಿ ಆಶ್ರಮದ ಶ್ರೀ ಮಾತಾ ನಂದಿಕೇಶ್ವರಿ ಅಮ್ಮನವರೇ, ಪುರಾಣ ಪ್ರವಚನ ಮಾಡಿದಂಥ ಶ್ರೀ ವೇದಮೂರ್ತಿ ಪ್ರಕಾಶಯ್ಯ ಶಾಸ್ತ್ರಿಗಳು ಹಿರೇಮಠ ಮತ್ತು ಸಂಗಡಿಗರೇ, ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳಾದಂಥ ಹಿರೇಹಾಳು ಹಿರೇಮಠದ ಶ್ರೀ ವೇದಮೂರ್ತಿ ಮಹೇಶ್ವರ ಸ್ವಾಮಿ ಹಿರೇಮಠ ಮತ್ತು ಎಲ್ಲ ಪರಿವಾರದವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹಿರೇಹಾಳು ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿದ್ದೀರಿ. ಬಹುಶಃ ನಮಗೆ ಗೊತ್ತಿರುವಂತೆ ಈ ಹಿರೇಹಾಳು ಗ್ರಾಮಕ್ಕೆ ರಂಭಾಪುರಿ ಜಗದ್ಗುರುಗಳಾಗಲಿ, ಇನ್ನುಳಿದಂಥ ನಮ್ಮ ಸಮಾನ ಪೀಠದ ಪರಮಾಚಾರ್ಯರಾಗಲಿ ಎಂದೂ ಕೂಡ ಇಲ್ಲಿಗೆ ಬಂದಂಥ ದಾಖಲೆಗಳಿಲ್ಲ. ಆದರೆ ಇವತ್ತು ಮೊಟ್ಟ ಮೊದಲಿಗೆ ರಂಭಾಪುರಿ ಜಗದ್ಗುರುಗಳನ್ನು ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೂಲಕ ತಾವೆಲ್ಲ ಸ್ವಾಗತವನ್ನು ಮಾಡಿದ್ದೀರಿ. ಏರು ಬಿಸಿಲು, ಅಂಥ ಏರು ಬಿಸಿಲಿನಲ್ಲಿನೇ ತಾವೆಲ್ಲ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಮಾಡಿದಂಥ ಕಾರ್ಯವನ್ನು ನೋಡಿ ರಂಭಾಪುರಿ ಜಗದ್ಗುರುಗಳಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾಯಿ. ಬಹುಶಃ ಪೂರ್ವಜರ ಪುಣ್ಯದ ಫಲ ಇರಬೇಕು. ಅತ್ಯಂತ ಜೀರ್ಣಗೊಂಡಂಥ
ಹಿರೇಹಾಳು ಹಿರೇಮಠವನ್ನು ಆ ವಂಶದಲ್ಲಿ ಹುಟ್ಟಿದಂಥ ಶ್ರೀ ಮಹೇಶ್ವರ ಸ್ವಾಮಿಯವರು ಬಹಳ ಪರಿಶ್ರಮ ಮತ್ತು ಶ್ರದ್ಧಾ ನಿಷ್ಠೆಯಿಂದ ಆ ಮಠವನ್ನು ಅಭಿವೃದ್ಧಿಪಡಿಸಿರುವಂಥದ್ದು ಹಿರೇಹಾಳು ಗ್ರಾಮದ ಭಕ್ತರಿಗಷ್ಟೇ ಸಂತೋಷ ತಂದಿಲ್ಲ, ಅದು ರಂಭಾಪುರಿ ಜಗದ್ಗುಳವರಿಗೆ ಅತ್ಯಂತ ಸಂತೃಪ್ತಿಯನ್ನು ತಂದಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಹಿರೇಹಾಳು ಹಿರೇಮಠ ರಂಭಾಪುರಿ ಪೀಠದ ಶಾಖಾ ಮಠ. ಬಹುಶಃ ಇವತ್ತು ಸುಂದರವಾದಂಥ ಮಠವನ್ನು ನಿರ್ಮಾಣ ಮಾಡಿ ಅಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶಿಲಾ ಮಂಗಲಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಕಳಸಾರೋಹಣ ಮಾಡಿಸಿದಂಥ ಶ್ರೇಯಸ್ಸು ಹಿರೇಮಠದ ಎಲ್ಲ ಬಂಧುಗಳಿಗೆ ಆ ಗೌರವ ಸಲ್ತಾ ಇದೆ. ಜಗದ್ಗುಳವರ ಶುಭಾಗಮನದ ಸಂದರ್ಭದಲ್ಲಿ ಹಿರೇಹಾಳು ಗ್ರಾಮದ ಎಲ್ಲ ಮತ ಬಾಂಧವರು ಭಾಳ ಶ್ರದ್ಧಾಭಕ್ತಿಪೂರ್ವಕವಾಗಿ ಸಹಕಾರವನ್ನು ಕೊಟ್ಟು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕೆ ಭಕ್ತ ಸಮುದಾಯಕ್ಕೆ ಈ ಸಂದರ್ಭದಲ್ಲಿ ಹೃದಯ ತುಂಬಿ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಹಿರೇಹಾಳು ಗ್ರಾಮಕ್ಕೆ ಬರಬೇಕಾದ್ರೆ ಸುಮಾರು 1.5 ಗಂಟೆ ತಡ ಆಯಿತು. ಕಾರಣ ಏನು ಅಂದರೆ ನಿನ್ನೆ ರಾಯಚೂರಿಂದ ಮಧ್ಯರಾತ್ರಿ 1 ಗಂಟೆಗೆ ಗದಗ ನಗರಕ್ಕೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಬರುವಂಥ ಕಾರ್ಯಕ್ರಮ ಇತ್ತು. ಆದರೆ ಗಜೇಂದ್ರಗಡ ತಾಲೂಕಿನ ನಿಡುಗುಂದಿಯಲ್ಲಿ ಕ್ಷೇತ್ರನಾಥನಾದಂಥ ಗೋತ್ರ ಪುರುಷನಾದಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಒಂದು ಭೂಮಿ ಪೂಜೆ ಮಾಡಿ ಅಲ್ಲಿ ಸಣ್ಣ ಸಮಾರಂಭ ಮಾಡಿ ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ತಡವಾಯಿತು. ವೀರಭದ್ರ ಸ್ವಾಮಿ ಅಂದರೆ ನಾವು ಇಲ್ಲ ಅನ್ನಲಿಕ್ಕೆ ಬರೋದಿಲ್ಲ, ಪೀಠದ ಕುಲದೈವಾತ. ಹೀಗಾಗಿ ಆ ಶಿಲಾನ್ಯಾಸ ಸಮಾರಂಭವನ್ನು ಪೂರ್ಣಗೊಳಿಸಿ ತಡವಾಗಿ ಬಂದರೂ ಕೂಡ ತಾವೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಕಾರ್ಯ ಮಾಡಿದ್ದೀರಿ. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ನಮ್ಮ ಅಡ್ನೂರು ರಾಜೂರು ಮಠಾಧ್ಯಕ್ಷರಾದಂಥ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರು ಈ ಎಲ್ಲ ಅಕ್ಕಪಕ್ಕದ ಮಠಾಧೀಶರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಏನು ಯಶಸ್ವಿಗೊಳಿಸಿದಂಥ ಶ್ರೇಯಸ್ಸು ಅಡ್ನೂರು ರಾಜೂರು ಶ್ರೀಗಳವರಿಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ತಮಗೆಲ್ಲ ಗೊತ್ತಿರುವಂತೆ ಬಾಳೆಹೊನ್ನೂರು ಧರ್ಮಪೀಠಕ್ಕೆ ಒಂದಲ್ಲ ಎರಡಲ್ಲ 12,000 ಶಾಖಾ ಮಠಗಳದಾವೆ. ಬಹುಶಃ ಇವತ್ತು ಎಲ್ಲ ಶಾಖಾ ಮಠಗಳು ಹಿಂದೆಂದಿಗಿಂತ ಅವು ಅಭಿವೃದ್ಧಿಯನ್ನು ಹೊಂದಿ ಕೆಲಸ ಮಾಡ್ತಾ ಇರುವುದನ್ನು ನೋಡಿ ನಮಗಂತೂ ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗ್ತಾಯಿ. ತಮಗೆಲ್ಲ ಗೊತ್ತಿದೆ, ವೀರಶೈವ ಧರ್ಮದ ಪಂಚಪೀಠಗಳು ಅವುಗಳನ್ನು ಯಾರಿಗೂ ಪರಿಚಯ ಮಾಡಿಸಿಕೊಡುವಂಥ ಅಗತ್ಯ ಇಲ್ಲ. ಬಾಳೆಹೊನ್ನೂರಿನ ರಂಭಾಪುರಿಯ ಪೀಠ, ಉಜ್ಜಯಿನಿಯ ಸದ್ಧರ್ಮ ಪೀಠ, ಕೇದಾರದ ವೈರಾಗ್ಯದ ಪೀಠ, ಶ್ರೀಶೈಲದ ಸೂರ್ಯ ಸಿಂಹಾಸನ ಪೀಠ ಮತ್ತು ಕಾಶಿಯ ಜ್ಞಾನ ಸಿಂಹಾಸನ ಪೀಠ, ಇವು ಪಂಚಪೀಠಗಳು. ಇವು ರಾಷ್ಟ್ರೀಯ ಗುರುಪೀಠಗಳಿವು. ಈ ಮಹಾನ್ ಪೀಠಗಳ ಕೆಳಭಾಗದಲ್ಲಿ ಪ್ರತಿಯೊಂದು ಹಳ್ಳಿ ಇರಲಿ, ನಗರ ಇರಲಿ, ಅಲ್ಲಿ ಯಾವುದಾದ್ರೂ ಪಂಚಪೀಠದ
ಒಂದು ಶಾಖಾ ಮಠ ಅಲ್ಲಿದ್ದು ಧರ್ಮ ಕಾರ್ಯಗಳನ್ನು ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಸತ್ಯವನ್ನು ಧರ್ಮವನ್ನು ನಾಶ ಮಾಡಬೇಕು ಅಂಥೇಳಿ ಕೆಲವು ಜನರು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಯಾರು ಏನೇ ಮಾಡಿದರೂ ಕೂಡ ಮೂಲ ಧರ್ಮದ ತತ್ವ ಸಿದ್ಧಾಂತಗಳನ್ನು, ಮೂಲ ಆಚಾರ್ಯರ ನೆನಹುಗಳನ್ನು ಯಾವತ್ತೂ ಕೂಡ ಮರೆಮಾಚಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಹೇಳಬೇಕಾದ್ರೆ, ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ. ಹುಟ್ಟಿ 16 ವರ್ಷವಾದರೂ ಒಂದು ದಿನವೂ ದೇವರ ಮನೆಗೆ ಹೋಗಿ ದೇವರ ಮುಂದೆ ನಿಂತು ಕೈ ಮುಗಿದಾತನೇ ಆತಲ್ಲ. ಆದರೆ ಒಂದು ದಿನ ಏಕಾಏಕಿಯಾಗಿ ದೇವರ ಮನೆಗೆ ಹೋದ. ದೇವರ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಆವಾಗ ತಾಯಿಗೆ ಭಾಳ ಸಂತೋಷವಾಯಿತು. ಎಂದೂ ಹೋಗದೇ ಇರುವಂಥ ನನ್ನ ಮಗ ದೇವರ ಮನೆಗೆ ಹೋದ್ನಲ್ಲ, ದೇವರಲ್ಲಿ ಏನೋ ಒಳ್ಳೆಯ ಭಾವನೆಗಳನ್ನು ಕೇಳ್ಬೋದು ಅಂತ ತಿಳ್ಕೊಂಡಿದ್ದು. ಅವನು ಮಗ ಕೈ ಮುಗಿದು ಕೇಳ್ತಾ ಇದ್ನಂತೆ, ಏನಂತ? ಭಾರತ ದೇಶದ ರಾಜಧಾನಿಯನ್ನು ಬೆಂಗಳೂರನ್ನಾಗಿ ಮಾಡಿದೇವರಂತ ಕೇಳ್ತಿದ್ನಂತೆ. ಇದನ್ನು ಕೇಳಿಸಿಕೊಂಡಂಥ ತಾಯಿ ಒಳಗೆ ಬಂದಳು. ಮಗನ ತಲೆಯ ಮೇಲೆ ಕೈ ಇಟ್ಟು ನೇವರಿಸಿ ಕೇಳಿಲ್ಲ, ಏನು ತಮ್ಮ ನೀನು ಕೇಳುವಂಥದ್ದು? ಭಾರತ ದೇಶದ ರಾಜಧಾನಿ ಬೆಂಗಳೂರು ಐತಲ್ಲ, ಅದಕ್ಕೆ ನವದೆಹಲಿ ಐತಲ್ಲ, ಅದಕ್ಕೆ ಏನಾಗಿದೆ? ಐತಮ್ಮ, ಇಲ್ಲಂತ್ಯಾರಂದ್ರೆ ಐತಿ. ನಿನ್ನೆ ದಿನ ಪರೀಕ್ಷೆಯಲ್ಲಿ ಪೇಪರ್ ಬರೆಯುವಾಗ ನಾನು ಭಾರತ ದೇಶದ ರಾಜಧಾನಿ ಬೆಂಗಳೂರು ಅಂತ ಬರೆದಿದ್ದೇನೆ, ಅದಕ್ಕೆ ಬದಲಾವಣೆ ಮಾಡು ಅಂತ ದೇವರಲ್ಲಿ ಕೇಳ್ತೇನೆ ಅನ್ನಂದು. ಆ ಹುಡುಗಿ ಏನಾದರೂ ಕೇಳಿದ್ರೆ, ಭಾರತ ದೇಶದ ರಾಜಧಾನಿ ಬೆಂಗಳೂರು ಆಗಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಧರ್ಮದ ಮೂಲ ಪಂಚಾಚಾರ್ಯರನ್ನು ಬಿಟ್ಟು ಅದನ್ನು ಯಾರಿಗಾದರೂ ಜೋಡಿಸುವಂಥ ಪ್ರಯತ್ನ ಮಾಡಿದರೆ ಆ ಹುಡುಗನ ಪ್ರಯತ್ನದಂತೆ ವಿಫಲವಾಗ್ತಾ ಇದೆ ಅನ್ನುವಂಥದ್ದನ್ನು ಯಾರೂ ಕೂಡ ಮರೆಯುವಂತಿಲ್ಲ. ವೀರಶೈವ ಧರ್ಮದ ಪಂಚಪೀಠಗಳು ಜಾತಿ ಮತ ಪಂಥಗಳನ್ನದೇ ಎಲ್ಲ ವರ್ಗದ ಜನರಿಗೆ ಅಮೂಲ್ಯವಾದಂಥ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳನ್ನು ಈ ಭಾಗದ ಜನ ತಾವೆಲ್ಲ ಗದಗಿನಲ್ಲಿ ಬಂದಾಗ ತಾವೆಲ್ಲ ಕಂಡಿರ್ಬೋದು. ಭೂಲೋಕದ ಶಿವನಾಗಿ ಈ ನಾಡಿನಲ್ಲಿ ಸಂಚರಿಸಿ ವೀರಶೈವ ಧರ್ಮದ ಜೊತೆಗೆ ಮಾನವ ಧರ್ಮದ ಆದರ್ಶ ಮೌಲ್ಯಗಳನ್ನು ಬಿತ್ತಿ ಬೆಳೆದರು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅವರವರ ಧರ್ಮಕ್ಕೆ, ಅವರವರ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಕಾಲದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶ್ವ ಬಂಧುತ್ವದ ಸಂದೇಶವನ್ನು ಕರುಣಿಸಿದವರು ಯಾರಾದರೂ ಇದ್ದರೆ ಅವರು ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಪ್ರಸ್ತುತ ಜಗದ್ಗುರುಗಳು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂಥ ಸಾರ್ವಕಾಲಿಕ ಸತ್ಯದ ಮತ್ತೊಂದು ಮಾತನ್ನು ಹೇಳಿದ್ದು ತಾವೆಲ್ಲ ಕೇಳ್ತಾ ಇದ್ದೀರಿ. ನಮ್ಮ ಪ್ರಾಚೀನವಾದಂಥ ಸಾಹಿತ್ಯ ಮತ್ತು ನಮ್ಮ ಸಂಸ್ಕೃತಿ ಅವುಗಳನ್ನು ನಾವು ಮರೆಯಬಾರ್ದು. ಅವುಗಳನ್ನು ನಾವು ಏನಾದರೂ ಮರೆತರೆ ನಮ್ಮನ್ನು ನಾವು ಕಳ್ಕೊಂಡಂತೆ ಅನ್ನೋದನ್ನು ಮಾತ್ರ ಯಾರೂ ಮರೆಯಬಾರ್ದು.
ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಂಡು ಬಂದರೆ ಈ ನಾಡಿನಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಾಳೆಹೊನ್ನೂರು ಧರ್ಮಪೀಠ ಮಾನವ ಕಲ್ಯಾಣಕ್ಕಾಗಿ, ಜನರ ಶ್ರೇಯಸ್ಸಿಗಾಗಿ ನಿರಂತರವಾಗಿ ಸಂಚರಿಸಿ ಜನಮನದಲ್ಲಿ ಗುರುಸ್ಥಳದ ಆದರ್ಶ ಚಿಂತನೆಗಳನ್ನು ಮತ್ತು ಶರಣರ ಸಾಮಾಜಿಕ ಕಳಕಳಿಯ ವಿಚಾರಗಳನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ಹಿರೇಹಳ್ಳಿ ಗ್ರಾಮ ನಿಜವಾಗಲೂ ಯಾವುದೋ ಒಂದು ಪುಣ್ಯದ ಫಲದಿಂದ ಇವತ್ತು ಇಂದ ಅದ್ಭುತ ಕಾರ್ಯ ನಡ್ಕೊಂಡು ಬಂದಿದೆ. ಜಗದೊಳವರ ಶುಭಾಗಮನದ ಹಿನ್ನೆಲೆಯಲ್ಲಿ ಬಂಡಿ ಪ್ರಕಾಶಯ್ಯ ಶಾಸ್ತ್ರಿಗಳವರು ತಮ್ಮೆಲ್ಲರಿಗೆ ಪೂರ್ವಭಾವಿಯಾಗಿ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ, ಧರ್ಮ ಪ್ರಜ್ಞೆಯನ್ನು ತಂದಿದ್ದಾರೆ. ಉತ್ತಮವಾದಂಥ ಕಲಾವಿದರು ಕೂಡ ತಮ್ಮ ಸುಮಧುರವಾದಂಥ ಕಂಠದಿಂದ ಹಾಡಿ ತಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಇವತ್ತು ಈ ಸಮಾರಂಭದಲ್ಲಿ ಈ ಭಾಗದ ಹಲವಾರು ಪಟ್ಟಾಧ್ಯಕ್ಷರು ಪಾಲ್ಗೊಂಡಿರುವಂಥದ್ದು ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ವೀರೇಶ್ವರ ಪುಣ್ಯಾಶ್ರಮದ ಇಂದಿನ ಕಲ್ಲಯ್ಯಜ್ಜನವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಹಿರೇಹಾಳು ಗ್ರಾಮದ ಜೊತೆಗೆ ಅವರು ಎಷ್ಟು ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಇಲ್ಲಿ ನಡೆದು ಹೋದಂಥ ಅನೇಕ ಘಟನೆಗಳು ಸಾಕ್ಷಿಯಾಗಿವೆ. ಅಷ್ಟೇ ಅಲ್ಲದೆ ಲಿಂಗಸುಗೂರು ಮಾತಾ ಮಾಣಿಕೇಶ್ವರಿ ಆಶ್ರಮದ ಮಾತಾ ನಂದಿಕೇಶ್ವರಿ ಅಮ್ಮನವರು ಭಾಳ ಮೈಸೂರಿನಿಂದ ಅವರು ಕೂಡ ಆಗಮಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಸಂತೋಷವನ್ನು ಉಂಟು ಮಾಡಿದೆ. ವೀರಶೈವ ಪಂಚಪೀಠಗಳ ಸೈದ್ಧಾಂತಿಕ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಪಟ್ಟಾಧ್ಯಕ್ಷರು ಸೈನಿಕರಂತೆ ಜಾಗೃತರಾಗಿ ಧರ್ಮವನ್ನು ಕಟ್ಟುವಂಥ, ಸಂಸ್ಕೃತಿಯನ್ನು ಬೆಳೆಸುವಂಥ ಬಹುದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದ ನಮ್ಮೆಲ್ಲ ಮಠಗಳ ಶ್ರೀಗಳವರು ಮಠದಲ್ಲಿ ಪೂಜಾ ಮಾಡಿ ಬಂದಂಥ ಭಕ್ತರಿಗೆ ಅಷ್ಟೇ ಆಶೀರ್ವಾದ ಮಾಡ್ತಾ ಇದ್ರು. ಇವತ್ತು ಆ ಮಠಗಳ ಪರಂಪರೆಯಲ್ಲಿ ಬಂದಿರುವಂಥ ಇಂದಿನ ಎಲ್ಲ ಪಟ್ಟಾಧ್ಯಕ್ಷರು ಧರ್ಮ ಜಾಗೃತಿಯ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು, ಜನಹಿತಾತ್ಮಕವಾದಂಥ ಕಾರ್ಯಗಳನ್ನು ಮಾಡಿ ಅವರೆಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡಿದ್ದಾರೆ ಅನ್ನೋದನ್ನು ಮರೆಯುವಂತಿಲ್ಲ. ಈ ಅಪೂರ್ವ ಸಮಾರಂಭದಲ್ಲಿ ಗದಗಿನಿಂದ ಶ್ರೀ ವೀರೇಶ್ ಕೂಗು ಅವರು ಮತ್ತು ಶ್ರೀ ವಿ ಕೆ ಗುರುಮಠ್ ಅವರು ಕೂಡ ಜಗದೊಳವರ ಜೊತೆಗೆ ಬೆಳಗಿನಿಂದಲೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ಒಂದು ಧರ್ಮವನ್ನು ಕಟ್ಟಿ ಬೆಳೆಸುವಂಥ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಭಾಳಷ್ಟು ಮುಖ್ಯ ಅನ್ನೋದಕ್ಕೆ ಆ ಉಭಯರೂ ಕೂಡ ಗದಗಿನಿಂದ ಬಂದು ಹಿರೇಹಾಳು ಗ್ರಾಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗಷ್ಟೇ ಅಲ್ಲ, ತಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತ ಭಾವಿಸ್ತಾ ಇದ್ದೇವೆ. ಎಲ್ಲ ಶ್ರೀಗಳ ಪರವಾಗಿ ಒಬ್ಬರಿಗಾದರೂ ಅವಕಾಶ ಕೊಡಬೇಕು ಅಂತ ನಮ್ಮ ಇಚ್ಛೆ ಇತ್ತು. ಆದರೆ ಏನು ಮಾಡೋದು, ಹುಬ್ಬಳ್ಳಿ ಪಕ್ಕದಲ್ಲಿ ಉಣಕಲ್ ಸಿದ್ದಪ್ಪಜ್ಜನ ನೂತನ ಮಠದ ಉದ್ಘಾಟನೆ, ಕಳಸಾರೋಹಣದ ಅಂಗವಾಗಿ ಬೃಹತ್ ಸಮಾರಂಭ ಬ್ರಹ್ಮಾಪುರಿ ಜಗದೊಳವರ ಸಾನ್ನಿಧ್ಯದಲ್ಲಿ ಸಂಯೋಜನೆಗೊಂಡಿದೆ. ಹೀಗಾಗಿ ಯಾರಿಗೂ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡದೆ ಜಗದೊಳವರು ನೇರವಾಗಿ ಈ ಸಂದರ್ಭದಲ್ಲಿ ಆಶೀರ್ವಚನವನ್ನು ಕೊಟ್ಟಿದ್ದೇವೆ. ಬಹುಶಃ ಈ ಸಮಾರಂಭದಲ್ಲಿ ಗಂಡು ಮಕ್ಕಳ ಸಂಖ್ಯೆಗಿಂತ ಹೆಣ್ಣು ಮಕ್ಕಳ ಸಂಖ್ಯೆ ಅಧಿಕವಾಗಿರುವಂಥದ್ದು ಭಾಳ ವಿಶೇಷ. ವೀರಶೈವ ಪಂಚಪೀಠಗಳಿಗೂ ತಾಯಂದಿರಿಗೆ ಇರುವಂಥ ಸಂಬಂಧ ಭಾಳ ದೊಡ್ಡದು. ರಂಭಾಪುರಿಯ ಪೀಠ ಎತ್ತಿ ಹಿಡಿದಂಥ ಈ ಹಸಿರು ಧ್ವಜ
ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಇದು. ಈ ಭೂಮಿ ತಾಯಿ ಯಾವಾಗಲೂ ಹಸಿರಾಗಿರಬೇಕು, ರೈತ ಈ ನಾಡಿಗೆ ಅನ್ನವನ್ನು ಕೊಡಬೇಕು ಅನ್ನುವಂಥ ತತ್ವ ಆದರ್ಶಿ ರಂಭಾಪುರಿಯ ಪೀಠ ಆಶೀರ್ವಾದ ಮಾಡ್ತಾ ಇದೆ. ಅಂಥ ಯಾವ ಹಸಿರು ಹೆಣ್ಣು ಮಕ್ಕಳ ಮೈ ಮೇಲೆ ಇದೆ. ನಿಮ್ಮ ಕೈ ತುಂಬ ಬಳೆ ಇರಲಿ. ನಿಮ್ಮ ಮನೆಯಲ್ಲಿ ಮದುವೆ ಬಂತು ಅಂದರೆ ಬಳಗದ ಬಳೆ, ಹಸಿರು ಬಳೆ ಎರಡನ್ನಾದರೂ ಇಟ್ಟುಕೊಂಡು ಬನ್ನಿ ಅಂತೇಳಿ ಇವತ್ತು ಕೂಡ ನೀವೆಲ್ಲ ಕರೀತಾ ಇದ್ದೀರಿ. ನಿಮ್ಮ ಕೈಯಲ್ಲಿ ಹಸಿರು ಬಳೆದವಂದ್ರೆ ಅದು ರಂಭಾಪುರಿ ಪೀಠದ ಕೊಡುಗೆ ಅನ್ನೋದನ್ನು ನೀವು ಯಾರೂ ಮರ್ತಿಲ್ಲ. ಆ ಹೆಣ್ಣು ಮಗಳು ಮದುವೆಯಾಗಿ ಮೊದಲ ಸಲ ಗರ್ಭಿಣಿಯಾದಾಗ ತವರಿನವರು ಕೊಡುವಂಥ ಉಡುಗೊರೆ ಹಸಿರು ಸೀರೆ, ಹಸಿರು ಕುಪ್ಪುಸ. ಇವತ್ತು ಕೂಡ ನೀವೆಲ್ಲ ಪರಿಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ರಂಭಾಪುರಿ ಪೀಠದಂತೆ ಉಜ್ಜಯಿನಿ ಪೀಠ ಕೆಂಪು ತ್ಯಾಗದ ಸಂಕೇತ ಇದೆ. ಈ ಕೆಂಪು ಎಲ್ಲಿದೆಯಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಹಣೆಗೆ ಹಚ್ಚುವಂಥ ಕುಂಕುಮವಾಗಿ ಶೋಭಿಸ್ತಾ ಇದೆ. ಹಿಂದಿನ ಕಾಲದ ಹೆಣ್ಣು ಮಕ್ಕಳು 10 ಪೈಸೆ ಅಗಲದಷ್ಟು ಕುಂಕುಮ ಹಚ್ತಾ ಇದ್ದು. ಇವತ್ತು ಕೂಡ ಹಿರೇಹಾಳಿನಲ್ಲಿ ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಇಲ್ಲಿ ಒಬ್ಬಿಬ್ಬರು ಇದ್ದಾರೆ. ಅವ್ರ ಹಣೆ ನೋಡಿದರೆ 10 ಪೈಸೆ ಅಗಲದಷ್ಟು ಕುಂಕುಮ ಇವತ್ತು ಹಚ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹೆಂಡತಿ ಪಾರ್ವತಮ್ಮ ಬದುಕಿರೋ ತನಕ ನೋಡಿದ್ದೀರಿ, 10 ಪೈಸೆ ಅಗಲದಷ್ಟು ಕುಂಕುಮ ಹಚ್ತಾ ಇದ್ದು. ಆದರೆ ಹಿರೇಹಾಳಿನಲ್ಲೆಲ್ಲ ನಮ್ಮ ಕಡೆಗೆ ಇವತ್ತಿನ ಸಹೋದರಿಯರು ಬಹುಶಃ ಕುಂಕುಮ ಹಚ್ಚೋದು ಮರೆತು ಬಿಟ್ಟಿದ್ದಾರೆ. ಕುಂಕುಮದ ಬದಲಾಗಿ ಪ್ಲಾಸ್ಟಿಕ್ ಟಿಕಳೆಗಳನ್ನು ಭಾಳ ಜನ ಇಟ್ಕೊಂತಾರೆ. ಆದರೆ ಒಂದು ಮಾತು, ಪ್ಲಾಸ್ಟಿಕ್ ಟಿಕಳಿ ಕೆಂಪುದು ಇಟ್ಕೊಂಡ್ರೆ ಏನೂ ಅಭ್ಯಂತರ ಇಲ್ಲ. ಆದರೆ ಇವತ್ತು ಮೈ ಮೇಲೆ ಯಾವ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರಲ್ಲ ಅಂಥ ಬಣ್ಣದ ಟಿಕಳಿಗಳನ್ನು ಭಾಳ ಜನ ಹಚ್ತಾರೆ. ಇಲ್ಲಿ ಯಾರೂ ಹಚ್ಚಾಕಿಲ್ಲ ಅಂತ ನಾವು ತಿಳ್ಕೊತೇವೆ. ಹಚ್ಚೋರು ಯಾರಾದರೂ ಇದ್ರೆ ಸುಧಾರಿಸಿಕೊಳ್ಳಿ. ಆದರೆ ಮೈ ಮೇಲೆ ಯಾವುದೇ ಬಟ್ಟೆಗಳಿರಲಿ ಬಣ್ಣದ್ದು, ಹಣೆಗೆ ಹಚ್ಚುವಂಥ ಕುಂಕುಮ ಕೆಂಪು ಬಣ್ಣದ್ದೇ ಇರಬೇಕೇ ಹೊರತು ಬೇರೆ ಬಣ್ಣದ್ದು ಯಾರೂ ಕೂಡ ಹಚ್ಚಬಾರದು. ಇದು ಉಜ್ಜಯಿನಿ ಪೀಠ ಕೊಟ್ಟಂಥ ಕೊಡುಗೆ. ತಾಯಂದಿರು ಯಾರೂ ಕೂಡ ಮರೆತಿಲ್ಲ, ಕುಂಕುಮ ಧರಿಸ್ತಾ ಇದ್ದೀರಿ. ನಮಗೆ ಹೇಳಿದರು ನಮ್ಮ ಕಲ್ಲಯ್ಯಜ್ಜ, ನಾವೆಲ್ಲ ಲಗ್ನ ಪತ್ರಿಕೆಯಲ್ಲಿ ಬರೀತೇವೆ ಬುದ್ಧಿ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಅಂತ. ಆದರೆ ನಮ್ಮೆಲ್ಲ ಸಹೋದರಿಯರು ಇವತ್ತಿನ ದಿನ ಟಿಕಳಿಗಳನ್ನು ಹಚ್ಚೋದ್ರಿಂದ ಚಿರಂಜೀವಿ ಟಿಕಳಿ ಸೌಭಾಗ್ಯವತಿ ಅಂತ ಬರೆದ್ರೆ ಅವರೆಲ್ಲ ಒಪ್ಕೋಬೋದೇನು ಬುದ್ಧಿ ಅಂತ ಕೇಳಿದರು. ಕಲಯಜ್ಜ ನಮಗೆ ಹೇಳೋಕ್ಕೆ ಧೈರ್ಯ ಬರೋದಿಲ್ಲ, ನೀವೇ ಹೇಳಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಬಹುಶಃ ಯಾವ ಹೆಣ್ಣು ಮಕ್ಕಳು ಒಪ್ಪಿಕೊಳ್ಳೋದಿಲ್ಲ. ಕುಂಕುಮವನ್ನೇ ಹಚ್ಚುವಂಥ ಪರಿಪಾಠ. 10 ಪೈಸೆ ಅಗಲದಷ್ಟು ಕುಂಕುಮ ನೀವು ಹಚ್ಚದೇ ಇದ್ದರೂ, ಸ್ವಲ್ಪ ಕುಂಕುಮ ಹಚ್ಚಿದರೂ ಶುದ್ಧವಾದಂಥ ಕುಂಕುಮ ಹಚ್ಚಿರಿ. ಅದರಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ಯಾವನಾದರೂ ದುಷ್ಟನಾದಂಥ ಮನುಷ್ಯ ನಿಮ್ಮನ್ನು ನೋಡಿದರೆ ಆ ಕುಂಕುಮ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೀನು ಅವಳ ಮುಖವನ್ನು ನೋಡದೆ ಪಾದವನ್ನು ನೋಡನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ರೆ ಅದು ಕುಂಕುಮ. ಅದಕ್ಕಂಥ ಕುಂಕುಮ ತಾವೆಲ್ಲ ಧರಿಸ್ರಿ. ಇನ್ನು 3ನೇದಾಗಿ ಕೇದಾರ ಪೀಠ ಕಪ್ಪು ಮಿಶ್ರಿತ ನೀಲಿ ಬಣ್ಣ. ಆಕಾಶ ನೋಡ್ತೀರಿ ಎಷ್ಟು ವಿಶಾಲ ಇದೆ, ಸಾಗರ ನೋಡ್ತೀರಿ ಎಷ್ಟು ಗಾಂಭೀರ್ಯ ಇದೆ. ಅಂಥ ಕಪ್ಪು ಮಿಶ್ರಿತ ನೀಲಿ ಬಣ್ಣ ತಾಯಂದಿರ ಕೊರಳಲ್ಲಿ ಕರಿಮಣಿ ಸರವಾಗಿ ಶೋಭಿಸ್ತಾ ಇದೆ. ಬಹುಶಃ ಮೈಸೂರು ಪ್ರಾಂತದಲ್ಲಿ ಕರಿಮಣಿ ಸರಗಳು ಮಾಯವಾಗಿ ಹೋಗ್ತಾ ಇದ್ದಾವೆ. ಆದರೆ ನಮ್ಮ ಈ ಭಾಗದಲ್ಲಿ ಕೊರಳು ತುಂಬ ಹೆಣ್ಣು ಮಕ್ಕಳು ಕರಿಮಣಿ ಸರಗಳನ್ನು ಹಾಕ್ಕೊಂಡಿದ್ದು ಎಂದೆಂದಿಗೂ ಮರೆಯಲಾಗದು. ಮೈಸೂರು ಸೀಮೆಯಲ್ಲಿ ಕರಿಮಣಿ ಸರಗಳು ಮಾಯವಾಗಿ ಹೋದರೂ ಬಂಗಾರದ ಚೈನ್ನಲ್ಲಿ
ಅಲ್ಲಲ್ಲಿ ಒಂದೊಂದಾದರೂ ಕರಿಮಣಿಗಳನ್ನು ಅವರು ಹಾಕ್ಕೊಂಡಿದ್ದಾರೆ, ಮರ್ತಿಲ್ಲ ಅನ್ನುವಂಥ ಸಮಾಧಾನ ಇನ್ನೊಂದು ಕಡೆಗೆ. ಬಹುಶಃ ಕುತ್ತಿಗೆ ತನಕ ಕಷ್ಟಗಳು ಬಂದರೂ ಅವೆಲ್ಲವುಗಳನ್ನು ಸಹಿಸಿಕೊಂಡು ಬಾಳೆ ಬದುಕಲಿ ಅನ್ನುವಂಥ ಕಾರಣದಿಂದ ಕೇದಾರ ಪೀಠದ ಜಗದ್ಗುರುಗಳು ಕರಿಮಣಿ ಸರಗಳನ್ನು ಆಶೀರ್ವಾದ ಮಾಡಿದ್ದಾರೆ. ನಾಲ್ಕನೆಯದಾಗಿ ಶ್ರೀಶೈಲ ಪೀಠ ಬಿಳಿಯ ಬಣ್ಣ ನಿರ್ಮಲತೆಯ ಚಾರಿತ್ರ್ಯತೆಯ ಸಂಕೇತ. ಈ ಬಿಳಿ ಬಣ್ಣ ಹಿಂದೂಗಳು ವೀರಶೈವರು ಹಣೆಗೆ ಹಚ್ಚುವಂಥ ಭಸ್ಮ, ನಮ್ಮ ಪಾಪ ತಾಪಗಳನ್ನು ಕಳೆದು ಶಾಂತಿ ಮತ್ತು ಸಂಪತ್ತನ್ನು ಕೊಡುವಂಥ ಶಕ್ತಿ ಇದೆ. ಅಂಥ ಭಸ್ಮವನ್ನು ಎಲ್ಲರೂ ಕೂಡ ಧರಿಸಬೇಕು. ಇವತ್ತು ಬಹಳ ಜನ ಭಸ್ಮವನ್ನು ಮನೆಯಲ್ಲಿ ಧರಿಸಿ ಹೊರಗೆ ಹೋಗುವಾಗ ಅಳಕಿಸ್ಕೊಂಡು ಹೋಗ್ತಾರೆ ಕೆಲವು ಜನ. ಹಾಗೆ ಯಾರೂ ಮಾಡಬೇಡಿ. ನಮ್ಮ ಧರ್ಮದ ಲಾಂಛನಗಳನ್ನು ಬಿಡದೆ ಧರಿಸಿಕೊಂಡು ಬಂದರೆ ಅದರ ಲಾಭ ನಮಗೆ ಹೊರತು ಬೇರೆಯವರಿಗೆಲ್ಲ. ಅಂಥ ಯಾವ ಬಿಳಿ ಬಣ್ಣ ಹೆಣ್ಣು ಮಕ್ಕಳ ಮೈಮೇಲೆ ಎಲ್ಲಿದೆಪ್ಪ ಅಂದ್ರೆ ಮೂಗಿನಲ್ಲಿ ಬಿಳಿಯ ಕಲ್ಲಿನ ಮೂಗುನತ್ತಾಗಿ, ಕಾಲಲ್ಲಿ ಬೆಳ್ಳಿಯ ಕಾಲುಂಗುರವಾಗಿ ಶೋಭಿಸ್ತದ. ಗಂಡನ ಮನೆಯಲ್ಲಿ ಕಾಲೂರಿ ಬಾಳುವೆಯನ್ನು ಮಾಡಲಿ ಅಂತೇಳಿ ಕಾಲಲ್ಲಿ ಕಾಲುಂಗುರ ಕೊಟ್ಟಿದ್ದಾರೆ. ತನ್ನ ನಿರ್ಮಲವಾದಂಥ ಚಾರಿತ್ರ್ಯದಿಂದ ನಡೆದು ಹುಟ್ಟಿದಂಥ ಮನೆಗೆ ಬಂದಂಥ ಗಂಡನ ಮನೆಗೆ ಕೀರ್ತಿಯನ್ನು ತರಲಿ ಅಂತೇಳಿ ಮೂಗುನತ್ತನ್ನು ಆಶೀರ್ವಾದ ಶ್ರೀಶೈಲ ಪೀಠ ಮಾಡಿದೆ. ಇನ್ನು ಕೊನೆಯದಾಗಿ ಕಾಶಿ ಪೀಠ ಹಳದಿ ಬಣ್ಣ. ಬಹುಶಃ ಒಂದು ಕಾಯಿ ಹಣ್ಣಾಗಿದೆ ಅಂತ ನಾವು ತಿಳ್ಕೋಬೇಕಾದ್ರೆ ಮೇಲಿರುವಂಥ ಸಿಪ್ಪೆ ಹಳದಿ ಆತು ಅಂದ್ರೆ ಇದು ಹಣ್ಣಾಗಿದೆ ಅಂತ ತಿಳಿದು ನಾವೆಲ್ಲ ಹಣ್ಣನ್ನು ತಿಂತೇವೆ. ಬಹುಶಃ ಅಂಥ ಹಳದಿ ಬಣ್ಣ ಎಲ್ಲಿದೆಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಮಂಗಲ ಕಾರ್ಯ ನಡೀತಿ ಅಂದ್ರೆ ಮುತ್ತೈದೆಯರು ಮುಂದೆ ಬಂದು ಮೈ ಕೈ ತುಂಬೆಲ್ಲ ಅರಿಶಿಣವನ್ನು ಹಚ್ತಾರೆ. ನೀವೆಲ್ಲ ನೋಡಿದ್ದೀರಿ. ಬಹುಶಃ ಚರ್ಮಕ್ಕೆ ಅರಿಶಿಣವನ್ನು ಹಚ್ಚುವುದರಿಂದ ಮನುಷ್ಯನ ಸೌಂದರ್ಯ ಇಮ್ಮಡಿಗೊಳ್ತಾ ಇದೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ವೈಜ್ಞಾನಿಕವಾಗಿ ಸತ್ಯವೂ ಕೂಡ ಇದೆ. ಅದಕ್ಕೆ ಪೂಜಾ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮಂಗಳಗೌರಿ ಪೂಜೆ ಮಾಡುವಾಗ, ಗೌರಿ ಪೂಜೆ ಮಾಡುವಾಗ ಕೆನ್ನೆ ತುಂಬ ಅರಿಶಿಣ ಧರಿಸಿ ಕುಂಕುಮ ಧರಿಸಿ ಪೂಜೆ ಮಾಡುವಂಥ ಪರಿಪಾಠ ಇದೆ. ಇದೆಲ್ಲ ಮೈಸೂರು ಪ್ರಾಂತದಲ್ಲಿ ಹೆಚ್ಚಿದೆ. ಆದರೆ ನಮ್ಮ ಈ ಭಾಗದಲ್ಲಿ ಭಾಳಷ್ಟು ಕಡಿಮೆ. ಆದರೂ ಇವತ್ತಿನ ನಾಗರಿಕ ನಮ್ಮ ಸಹೋದರಿಯರು ಅವರು ಕೂಡ ಇದನ್ನು ಇವತ್ತು ಅಲ್ಲಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ಸಂತೋಷದ ಸಂಗತಿ. ಅಂಥ ಯಾವ ಹಳದಿ ಬಣ್ಣ ಎಲ್ಲಿದೆಪ್ಪ ಅಂದ್ರೆ ತಾಯಂದಿರ ಕೊರಳಲ್ಲಿ 2 ಮಾಂಗಲ್ಯ ಬಂಗಾರದ 2 ತಾಳಿಗಳನ್ನು ಕಾಶಿ ಪೀಠ ಹೆಣ್ಣು ಮಕ್ಕಳಿಗೆ ಆಶೀರ್ವಾದ ಮಾಡಿದೆ. 2 ಇದ್ದರೂ ಒಂದಾಗಿ ಬಾಳಿ ಅಂತ. ಗಂಡ ಹೆಂಡರು ಇಬ್ಬರಾದರೂ ಜೀವನದಲ್ಲಿ ಒಂದೇ ಗುರಿಯನ್ನು ಹೊಂದಿ ಜೀವನದಲ್ಲಿ ಉನ್ನತಿಯನ್ನು ಶ್ರೇಯಸ್ಸನ್ನು ಕಾಣಬೇಕು ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. 2 ಇದ್ದರೂ ಒಂದು ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಉತ್ತರ ಇಷ್ಟೇ: ಕಾಲುಗಳು 2 ಇದ್ದರೂ ನಡೆಯುವಂಥ ದಾರಿ ಒಂದೇ, ಕೈಗಳು 2 ಇದ್ದರೂ ಮಾಡುವಂಥ ಕೆಲಸ ಒಂದೇ, ಕಿವಿಗಳು 2 ಇದ್ದರೂ ಕೇಳುವಂಥ ಶಬ್ದ ಒಂದೇ, ನೋಡುವಂಥ ನೋಟಕ್ಕೆ ಕಣ್ಣು 2 ಇದ್ದರೂ ದೃಷ್ಟಿ ಒಂದೇ, ಬಹುಶಃ ಆಡುವಂಥ ಮಾತು ಹಲವಾದರೂ ಇರುವಂಥ ಧ್ವನಿ ಒಂದೇ. ಆಡಿದ ಮಾತು ತಪ್ಪಿ ನಡೆದ್ರೆ ನೀವು ಹೇಳ್ತೀರಿ, ನೋಡಿ ನಿನಗೇನಾದರೂ ಜೋಡು ನಾಲಿಗೆ ಅದಾವನು, ಅದು ಸತ್ಯ. ಒಂದು ನಾಲಿಗೆ ಎಲ್ಲರಿಗೂ ಕಾಣ್ತಾ ಇದೆ, ಇನ್ನೊಂದು ನಾಲಿಗೆ ಕಿರು ನಾಲಿಗೆ ಕಾಣೋದಿಲ್ಲ. ಕಿರುನಾಲಿಗೆ ಇಲ್ಲದೇ ಇದ್ದರೆ ಮಾತಾಡಲಿಕ್ಕೆ ಬರೋದಿಲ್ಲ.
ಅದಕ್ಕೆ ಅವು ಎರಡಿದ್ರೂ ಒಂದಾಗಿ ಯಾಕೆ ಕೆಲಸ ಮಾಡ್ತವಲ್ಲ, ಹಾಗೆ ಸತಿಪತಿಗಳು ಜೀವನದಲ್ಲಿ ಇಬ್ಬರಿದ್ದರೂ ಒಬ್ಬರಾಗಿ ಕೆಲಸ ಮಾಡಬೇಕು ಅನ್ನುವಂಥ ಸಂದೇಶವನ್ನು ವೀರಶೈವ ಧರ್ಮದ ಪಂಚಪೀಠಗಳು ನಿಮಗೆ ಇಂಥ ಉದಾತ್ತ ಕೊಡುಗೆಯನ್ನು ಕೊಟ್ಟಿವೆ. ಇಂಥ ಧರ್ಮ ಪೀಠಗಳ ಜೊತೆಗೆ ಇರುವಂಥ ಒಂದು ಭಕ್ತಿ ಶ್ರದ್ಧೆಯನ್ನು ಈ ಹಿಂದೆ ಕೆಲವು ಮಠಾಧೀಶರು ಇವುಗಳನ್ನು ತಪ್ಪಿಸಬೇಕು ಅಂತೇಳಿ ದುರ್ಬೋಧನೆ ಮಾಡಿದರು. ಏನಂತ ಮಾಡಿದರು? ಕೈಯಲ್ಲಿ ಯಾಕೆ ಬಳೆ ಇಡ್ತೀರಿ, ಹಣೆಗೆ ಯಾಕೆ ಕುಂಕುಮ ಹಚ್ತೀರಿ, ತಲೆಗೆ ಯಾಕೆ ಹೂವು ಮುಡಿತೀರಿ, ದೇವರಿಗೆ ಯಾಕೆ ಹಾಲು ಅಭಿಷೇಕ ಮಾಡ್ತೀರಿ, ಮದುವೆಯಲ್ಲಿ ಮಂಗಲಾಕ್ಷತೆ ಯಾಕೆ ಹಾಕ್ತೀರಿ, ಇವೆಲ್ಲ ಮಾಡಬೇಡಿ ಅಂತ ದುರ್ಬೋಧನೆ ಮಾಡಿದ್ದು ನೀವೆಲ್ಲ ಕೇಳಿದ್ದೀರಿ. ಕೆಲವು ಕೇಳಿ ದಾರಿ ಬಿಟ್ಟಂಥವರು ಕೂಡ ನಾವು ನೋಡಿದ್ದೇವೆ. ಆದರೆ ಯಾರು ಧರ್ಮದ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ರಲ್ಲ, ಬಹುಶಃ ಅವರಿಗೆ ಆ ಧರ್ಮಕ್ಕೆ ದ್ರೋಹ ಮಾಡಿದ್ದಕ್ಕೆ ಧರ್ಮ ಇವತ್ತು ಅವರಿಗೆ ಎಂಥ ಪ್ರಾಯಶ್ಚಿತ್ತವನ್ನು ಕೊಡ್ತೆ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಬಹುಶಃ ಹಿರೇಹಾಳು ಗ್ರಾಮ ಪಂಚಪೀಠಗಳ ಬಗ್ಗೆ, ಅದರಲ್ಲಿಯೂ ರಂಭಾಪುರಿ ಪೀಠದ ಬಗ್ಗೆ ಭಾಳ ಅಪಾರವಾದಂಥ ಒಲವು ನಿಷ್ಠೆಯನ್ನು ತಾವೆಲ್ಲ ಇಟ್ಟಿದ್ದೀರಿ. ಆದರೆ ಗ್ರಾಮದ ಭಕ್ತರ ಜೊತೆಗೆ ಮೇಲಿಂದ ಮೇಲೆ ಸಂಪರ್ಕ ಸಹಯೋಗ ಆಗಲಾರದ ಕಾರಣ ನೀವೆಲ್ಲ ತಿಳ್ಕೊಂಡಿದ್ರಿ ಪಂಚಪೀಠಗಳಂದ್ರೆ ನಮಗೆ ನಿಲುಕದೇ ಇರುವಂಥ ಗಗನ ಕುಸುಮ ಅಂಥ ಒಂದು ಕಾಲ ಇತ್ತು. ಆದರೆ ಕಾಲಮಾನ ಪರಿಸ್ಥಿತಿಗೆ ಅನುಸರಿಸಿ ಇವತ್ತು ಪಂಚಪೀಠಗಳು ನಗರ ಇರಲಿ ಹಳ್ಳಿ ಇರಲಿ ಎಲ್ಲ ಕಡೆ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಮಾಡ್ತಾ ವೀರಶೈವ ಮತ್ತು ಲಿಂಗಾಯತ ಇವು ಎರಡೂ ಒಂದೇ ಹೊರತು ಬೇರೆ ಬೇರೆ ಅಲ್ಲ. ಇವುಗಳನ್ನು ಬೇರೆ ಬೇರೆ ಅನ್ನುವಂಥ ಜನರನ್ನು ತಾವೆಲ್ಲ ದೂರ ಇಟ್ಟು ಒಂದಾಗಿ ಕೆಲಸ ಮಾಡುವವರ ಜೊತೆಗೆ ಕೂಡಿ ಧರ್ಮವನ್ನು ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ತಮ್ಮೆಲ್ಲರಿಗೂ ಕೂಡ ಆಗಿದೆ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ಇವತ್ತು ಹಿರೇಹಾಳು ಗ್ರಾಮಕ್ಕೆ ಮಹೇಶ್ವರ ಸ್ವಾಮಿ ಹಿರೇಮಠರು ಮತ್ತು ಅವರ ಭಕ್ತ ಸಮುದಾಯ ಬರಮಾಡಿಕೊಂಡು ಅಡ್ಡಪಲ್ಲಕ್ಕಿ ಮಹೋತ್ಸವ ಈ ಧರ್ಮ ಸಮಾರಂಭ ಮಾಡಿರ್ಬೋದು. ಏನಪ್ಪ ಜಗದ್ರು ಬಂದರು ಮುಗೀತು ಹೋದರು ಅಂತಲ್ಲ, ಮುಂದೆ ಯಾವತ್ತಾದರೂ ವರ್ಷಕ್ಕೆ ಒಂದು ಸಲವಾದರೂ ಈ ಗ್ರಾಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸಮಾರಂಭವನ್ನು ಇಟ್ಟುಕೊಂಡು ಗ್ರಾಮದವರೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಮಠಾಧೀಶರನ್ನು ಕರೆದು ಒಂದೇ ದಿನ ಸಮಾರಂಭ ಮಾಡಿದರೂ ಅದು ಬೆಳೆಯುವಂಥ ಯುವ ಜನಾಂಗಕ್ಕೆ ನಮ್ಮ ಧರ್ಮದ ಆದರ್ಶಗಳನ್ನು ಅವರಿಗೆ ಮನವರಿಕೆ ಮಾಡಿ ಕೊಟ್ಟಂತೆ ಆಗ್ತಾ ಇದೆ. ಅವರ ಅತ್ತಿತ್ತ ಹೋಗದೆ ಧರ್ಮ ದಾರಿಯಲ್ಲಿ ನಡೀಲಿಕ್ಕೆ ಆ ಕಾರ್ಯಕ್ರಮ ಪ್ರೇರೇಪಣೆಯನ್ನು ನೀಡ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿ ಜಗದ್ದೊಳವರು ಮತ್ತೆ ಮುಂದೆ ಎಂದಾದರೂ ಬಂದರೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಆದಾಗಲೇ ಬರಬೇಕು ಅಂತೇನಿಲ್ಲ. ಈಗ ರಹದಾರಿ ಸಿಕ್ತಿ ನೀವು ಯಾರಾದರೂ ಸಾಮಾಜಿಕವಾದಂಥ ಕಾರ್ಯಗಳಾಗಿರ್ಬೋದು, ಶೈಕ್ಷಣಿಕವಾದಂಥ ಕಾರ್ಯಗಳಾಗಿರ್ಬೋದು, ಗ್ರಾಮದ ಹಿತವನ್ನು ಉಂಟು ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಅಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವಭಾವಿಯಾಗಿ ತಾವೆಲ್ಲ ಭಿನ್ನವಿಸಿಕೊಂಡ್ರೆ ಖಂಡಿತವಾಗಿ ಆ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಬಹುದು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿ ನಮ್ಮ ಅಡ್ನೂರು ರಾಜೂರು ಬೃಹನ್ಮಠದ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು ಭಾಳಷ್ಟು ಜವಾಬ್ದಾರಿಯನ್ನು ಹೊತ್ತು ಮಹೇಶ್ವರ ಸ್ವಾಮಿಯವರ ಪರಿವಾರದವರಿಗೆ ಯೋಗ್ಯ ಮಾರ್ಗದರ್ಶನ, ಭಕ್ತರ ಸಂಘಟನೆ ಏನು ಮಾಡಿದ್ದಾರೆ, ಇಂಥ ಕಾರ್ಯಗಳನ್ನು ಇನ್ನುಳಿದಂಥ ಹಳ್ಳಿಗಳಲ್ಲಿಯೂ ಕೂಡ ಅವರು ಆ ಸೇವೆಯನ್ನು ಮುಂದುವರಿಸಿಕೊಂಡು ಬರಲಿ. ಮತ್ತು ಉಳಿದ ಮಠಾಧೀಶರು ಕೂಡ ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸಿ ಭಕ್ತರಿಗೆ ಸಂಸ್ಕಾರ ಮತ್ತು ಸನ್ಮಾರ್ಗದರ್ಶನ
ನೀಡ್ತಾ ಇದ್ದಾರೆ ಅನ್ನುವಂಥ ಹರುಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಉಳಿದಂಥ ಕಾರ್ಯಚಟುವಟಿಕೆಗಳನ್ನು ಈ ಇಷ್ಟೆಲ್ಲ ಸಂಭ್ರಮದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಶ್ರೀ ಮಹೇಶ್ವರ ಸ್ವಾಮಿಯವರಿಗೆ ಎಲ್ಲ ಸಮುದಾಯದ ಪರವಾಗಿ ಧರ್ಮ ದಾಸೋಹಿಗಳು ಅನ್ನುವಂಥ ಪವಿತ್ರ ಪ್ರಶಸ್ತಿಯನ್ನು ಕೊಟ್ಟು ಶ್ರೀಪೀಠ ಈ ಸಮಾರಂಭದಲ್ಲಿ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ. ಮುಂದೆ ಯಾವತ್ತಾದರೂ ರಂಭಾಪುರಿಯ ಪೀಠದ ಕಾರ್ಯಕ್ರಮದಲ್ಲಾಗಲಿ, ದಸರಾ ಮಹೋತ್ಸವದ ಕಾರ್ಯಕ್ರಮದಲ್ಲಾಗಲಿ ಮಹೇಶ್ವರ ಸ್ವಾಮಿ ದಂಪತಿಗಳನ್ನು ಕರೆದು ಅಲ್ಲಿನೂ ಕೂಡ ಒಂದು ಸನ್ಮಾನವನ್ನು, ವಿಶೇಷವಾದಂಥ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಏನು ಪುರಾಣ ಪ್ರವಚನ ಮಾಡಿದಂಥ ನಮ್ಮ ಬಂಡಿ ಪ್ರಕಾಶ್ ಶಾಸ್ತ್ರಿಗಳು ಇವತ್ತಿನಿಂದ ಪ್ರಾರಂಭ ಪುರಾಣ, ಮತ್ತು ಜಗದಳು ಬಂದರು ಹೋದರು ನಮ್ಮ ಕೆಲಸ ಮುಗಿತೆ ಅಂತ ಅನ್ಬೇಡಿ. ಸಾಯಂಕಾಲ ನಡೆಯುವಂಥ ಪುರಾಣ ಪ್ರವಚನದಲ್ಲಿ ನೀವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ರಿ. ಅದರಲ್ಲಿ ವೀರಶೈವ ಧರ್ಮ ಸಿದ್ಧಾಂತ, ಗುರು ಪರಂಪರೆ, ಆದರ್ಶ ಮೌಲ್ಯಗಳನ್ನು ನಿಮ್ಮೆಲ್ಲರಿಗೆ ಅವರು ಪ್ರವಚನದ ಮೂಲಕ ಮನವರಿಕೆಯನ್ನು ಮಾಡಿ ಕೊಡ್ತಾರನ್ನುವಂಥ ಮಾತನ್ನು ಪ್ರಸ್ತಾಪಿಸಿ, ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸಕಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಈ ಹಿರೇಹಾಳು ಹಿರೇಮಠದ ಲಿಂಗೈಕ್ಯ ಗುರುವರ್ಯರ ಕೃಪಾಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ. ತಮ್ಮೆಲ್ಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಧರ್ಮ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭಯ ಜನರ